ಅಶೋಕ್ ಹತ್ರ ಕಲ್ತ್ಕೊಂಡು ಮಾಡ್ಬೇಕೇನ್ರಿ ಕಾಂಗ್ರೆಸ್ ಸರ್ಕಾರ? ಅಶೋಕ್ ಎಷ್ಟು ಬುದ್ಧಿವಂತರು, ಭಾಳ ಚೆನ್ನಾಗಿ ಮಾತಾಡ್ತಾರೆ ಬಿಡ್ರಿ. ಅನಾವಶ್ಯಕವಾಗಿ ಈ ಒಂದು ರಾಜಕೀಯ ಪಕ್ಷಗಳು BJP ಮತ್ತು ಜನತಾದಳದವರು ಬೀದಿನಲ್ಲಿ ಚರ್ಚೆ ಮಾಡೋದನ್ನು ನಾವು ಒಂದು ವೇದಿಕೆ ಮೂಲಕ ಉತ್ತರ ಕೊಡಬೇಕು ಅಂತ ಇವತ್ತು ಶೋಷಿತ ವರ್ಗ ಮತ್ತು ಪ್ರದೇಶ್ ಕಾಂಗ್ರೆಸ್ ಸಮಿತಿಯಿಂದ ಮಾಡ್ತಾಯಿದ್ದೆ. ನನಗೆ ಅದೇನು ಗೊತ್ತಿಲ್ಲ, ನೋಡ್ತೀನಿ ಅದ್ರ ಬಗ್ಗೆ. ಅಯ್ಯೋ, ಈಗ ಹಿಂದೆ ದೊಡ್ಡ ಸ್ವಾಮೀಜಿಯವರು ಇದ್ರಲ್ಲ, ಬಾಲಗಂಗಾಧರ ಸ್ವಾಮೀಜಿ, ಅವ್ರ ಬಗ್ಗೆನೇ ಹಾಕ್ಬಿಟ್ಟಿದ್ರು. ಯಾರು ಹಾಕಿದ್ದು? ಫಾರೆಸ್ಟ್ ಮಿನಿಸ್ಟರ್ ಯಾರಿದ್ರು ಅವತ್ತು? ಯಾರು ಮುಖ್ಯಮಂತ್ರಿ? ಯಾರು ಸರ್ಕಾರ ಇತ್ತು ಗೊತ್ತಾ? ನೋಡಿ, ಅದೊಂದು ಸ್ವಲ್ಪ ತೆಗೆದುಬಿಟ್ಟು ಆಗ ಟಿ ವಿಲೆಲ್ಲ ಹೊಡೆದಿದ್ರಲ್ಲ, ಅದನ್ನೂ ಸೇರಿ ಹೊಡೀರಿ. ಯಾವತ್ತೂ ಸರ್ಕಾರ ಯಾವುದಕ್ಕೂ ಚಂದ್ರಶೇಖರ್ ಸ್ವಾಮೀಜಿ ವಿರುದ್ಧ FIR ಹಾಕುವಂತ ಹೇಳಿಲ್ಲ. ಅಥವಾ ಯಾವುದಾದ್ರು ಇಲಾಖೆಯಲ್ಲಿ ಅಥವಾ ಪೊಲೀಸ್ ಇಲಾಖೆಯವ್ರು ಹಾಕಿದರೆ ಅದನ್ನೇನು ನೋಡ್ತೀವಿ, ಅದನ್ನೇನು ಸರಿಪಡಿಸ್ಬೇಕು ಸರಿಪಡಿಸೋಣ, ಅದು ಬೇರೆ ವಿಚಾರ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅಶೋಕೆ ಮಾಡಿದ್ದು ಅವಾಗಲೂ ಸಮ್ಮಿಶ್ರ ಸರ್ಕಾರ ಇತ್ತು. ಯಜಮಾನ್ರು ಅಶೋಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವ್ರ ಬಗ್ಗೆ FIR ಹಾಕ್ಸಿದ್ದು. ಅಶೋಕ್ ಹತ್ರ ಕಲ್ತ್ಕೊಂಡು ಮಾಡ್ಬೇಕೇನ್ರಿ ಕಾಂಗ್ರೆಸ್ ಸರ್ಕಾರ? ಅಶೋಕ್ ಎಷ್ಟು ಬುದ್ಧಿವಂತರು, ಭಾಳ ಚೆನ್ನಾಗಿ ಮಾತಾಡ್ತಾರೆ ಬಿಡ್ರಿ. ಸ್ವಾಮೀಜಿ ಪ್ರಶ್ನೆ ಇಲ್ಲ ಬಿಡ್ರಿ. ಈಗ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರು ಒಕ್ಕಲಿಗರು, ಇನ್ನು ಆಲ್ ಬ್ಯಾಕ್ವರ್ಡ್ ದಲಿತರ ಪರವಾಗಿರೋ ಒಬ್ಬ ಸಿದ್ದರಾಮಯ್ಯನವರು. ನಮ್ಮಲ್ಲಿ ಎಲ್ಲ ಸಮಾಜಕ್ಕೂ ಒಂದೇ ನ್ಯಾಯ, ಸಾಮಾಜಿಕ ನ್ಯಾಯ ಏನಾದ್ರು ಇದ್ರೆ ಎಲ್ಲರನ್ನೂ ರಕ್ಷಣೆ ಮಾಡ್ತಾರೆ, ಅದು ಕಾಂಗ್ರೆಸ್. ಹುಬ್ಬಳ್ಳಿಯಲ್ಲಿ ಸರ್ ತಿಮ್ಮಾಪುರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಎಲ್ಲ ಸಚಿವರು ಹಗರಣಗಳನ್ನ ನೋಡಿದ್ರೆ ಕೆಟ್ಟ ವ್ಯವಸ್ಥೆ ಬಂದಿದೆ ಅಂದ್ರೆ ಹಗರಣವನ್ನು ಒಪ್ಕೊಂಡಿದ್ದಾರೆ ಸರ್, ಭ್ರಷ್ಟಾಚಾರ ಏನು ಕೇಳಿದ್ರೆ ಗೊತ್ತಿಲ್ಲ. ನಾನು ಎಲ್ಲ ಮಂತ್ರಿಗಳ ಹೇಳಿಕೆಗೆ ರಿಯಾಕ್ಷನ್ ಕೊಡೋದಕ್ಕೆ ನನಗೆ ಜವಾಬ್ದಾರಿ ಇಲ್ಲ. ಅದೇನಾದ್ರು ಇದ್ದರೆ ಮುಖ್ಯಮಂತ್ರಿಗಳಿದ್ದಾರೆ, ಅಧ್ಯಕ್ಷರಿದ್ದಾರೆ, ಅದ್ರ ಗಮನಿಸ್ತಾರೆ. ನನ್ನ ಜವಾಬ್ದಾರಿ ಅಲ್ಲ ಅದು. ನನಗೆ ಗೊತ್ತೂ ಇಲ್ಲ, ನಾನು ನೋಡೂ ಇಲ್ಲ. ಅದು ಜಿಲ್ಲೆಯಲ್ಲೂ ಕೂಡ ತಕ್ಷಣ ನಿನ್ನೆ ನಾನು ಲೋಕಾಯುಕ್ತ SP-ಗೂ ಮಾತನಾಡಿದ್ದೀನಿ, ನಮ್ಮ ರೆಗ್ಯುಲರ್ SP-ಗೂ ಮಾತನಾಡಿದ್ದೀನಿ, ಕಮಿಷನರ್ಗೂ ಮಾತನಾಡಿದ್ದೀನಿ. ಅದೇನಿದೆ ಕರೆಸಿ ಎನ್ಕ್ವೈರಿ ಮಾಡಿ ಕ್ರಮ ಆಗಬೇಕು, ಅದನ್ನ ಇನ್ನು ಮುಂದೆ ಅದನ್ನು ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿದ್ದೀನಿ. ನಾನು ನಿನ್ನೆ ತಿರುಪತಿಗೆ ಹೋಗಿದ್ದೆ, ಬತ್ತಿದ್ದಂಗೆ ಅವೆಲ್ಲ ವಿಚಾರ ಟಿ ವಿಗಳಲ್ಲಿ, ಪಬ್ಲಿಕ್ TV9 ಕೆಲವೆಲ್ಲ ಬತ್ತು ಅಂತ ಹೇಳಿದ್ರು. ನಮ್ಮ DC SP ಇಬ್ಬರಿಗೂ ಮಾತಾಡಿದ್ದೀನಿ, ಲೋಕಾಯುಕ್ತ SP ಅವ್ರಿಗೂ ಮಾತಾಡಿದ್ದೀನಿ. ಏನಿದೆ ಅವರು ಆಲ್ರೆಡಿ ತನಿಖೆ ಪ್ರಾರಂಭ ಮಾಡಿದ್ದೀನಿ ಅಂತ ಹೇಳಿದ್ರು. ಆಯಿತು, ಅದಕ್ಕೇ ತಕ್ಷಣ ಅದನ್ನು ಎನ್ಕ್ವೈರಿ ಮಾಡಿ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ. ಅವ್ರು DC ಏನೋ ರಜಾ ಹೋಗಿದ್ರಂತೆ, ರಜಾ ಹೋಗಿದ್ರೆ ಕರೆಸಿ ಅಂತ ಹೇಳಿದ್ದೀನಿ. ಒಬ್ಬ ಇನ್ಸ್ಪೆಕ್ಟ್ರು ಅನಾವಶ್ಯಕವಾಗಿ ಎಲ್ಲಿಂದ ಇದು ಯಾಕೆ ಈ ಥರದ್ದೆಲ್ಲ ಮಾತನಾಡಿದ್ದಾರೆ ಏನು ಅಂತ ಕ್ರಮ ಆಗಬೇಕು ಅಂತ ಕೂಡಲೇ ಕ್ರಮ ಆಗುತ್ತೆ. ಈಗ ಮೈಸೂರು ಕಾರ್ಖಾನೆ ಒಂದು ವಾರ ಮುಂಚಿತವಾಗಿ ಕಬ್ಬು ಸಫಿಷಿಯೆಂಟಾಗಿ ಬರದೇ ಇದ್ದಾಗ ಅನೌನ್ಸ್ ಮಾಡಿ ರೈತರ ಜೊತೆ ಮಾತಾಡಿ, ಶಾಸಕರ ಜೊತೆ ಮಾತನಾಡಿ, ನನ್ನ ಜೊತೆ ಮಾತನಾಡಿ ನಿಲ್ಲಿಸಿದ್ದಾರೆ. ಆದರೆ DC ಅವ್ರಿಗೆ ಹೇಳಿದ್ದೀನಿ, ಅಪ್ಪಿತಪ್ಪಿ ಎಲ್ಲರೂ ಕಬ್ಬು ಉಳ್ಕೊಂಡಿದ್ರೆ ಅಕ್ಕಪಕ್ಕ ಅವ್ರಿಗೆ ಅನುಕೂಲ ಆಗೋವಂಥ ಶುಗರ್ ಫ್ಯಾಕ್ಟ್ರಿಗೆ ಪರ್ಮಿಷನ್ ಕೊಡಬೇಕು, ಅವರು ಇದನ್ನು ಕಟಾವು ಮಾಡಬೇಕು ಅಂತ ಹೇಳಿದ್ವಿ. ಯಾವುದೇ ರೈತರಿಗೆ ಒಂದು ಸಣ್ಣ ತೊಂದರೆ ಆಗದೆ ನೋಡ್ಕೊತೀವಿ. ಕೊಟ್ಟಿದ್ದು ಅದು ನಿರಂತರವಾಗಿ, ಅದಕ್ಕೆ ಕಾಯೋ ಪ್ರಶ್ನೆ ಇಲ್ಲ. ಅವಾಗ ಕ್ಷಣದಲ್ಲೇ ಫೋನಲ್ಲಿ ಉತ್ತರ ಕೊಟ್ಬಿಟ್ಟಿರ್ತೀವಿ. ಮಾಡಬೇಕಲ್ಲ, ರೈತರು ಕೆಲಸ ಮಾಡೋದು ಇನ್ಯಾರು ಕೆಲಸ ಮಾಡೋಕ್ಕಾಗೋದು? ಇಲ್ಲಿ ಖಂಡಿತ ನಾನು ಅದನ್ನು ಅವ್ರು ನಿಲ್ಲಿಸೋದು 10 ದಿವಸ ಮುಂಚಿತವಾಗಿ ಹೇಳಿದ್ದು. ಆದರೆ ಕಬ್ಬು ಸಫಿಷಿಯೆಂಟಾಗಿ ಬರದೇ ಇದ್ದಾಗ 1 ಟನ್ 2 ಟನ್ ಬಂದರೆ ಒಂದು ಫ್ಯಾಕ್ಟ್ರಿ ನಡೆಸ್ಲಿಕ್ಕಾಗಲ್ಲ. ಅದು ಅವೆರಡು ಫ್ಯಾಕ್ಟ್ರಿಗಳು ಇನ್ನೂ ನಡೀತಾ ಇರೋದ್ರಿಂದ ಪಾಂಡುಪುರ ಮತ್ತು ಕೊಪ್ಪದು, ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ತೊಂದರೆ ಇಲ್ಲ, ಮಾಡ್ತೀವಿ. ಬಿಜೆಪಿಯಲ್ಲಿ ಎರಡು ಬಣಗಳಾಗಿ ಪರಸ್ಪರ ಅದನ್ನೇ ನೋಡ್ಕೊಂಡು ನಾವು ತಮಾಷೆ ನೋಡಿ. ಈಗ ಯಾರು ವಿಜೇಂದ್ರ ಅವರು, ಅಶೋಕು, ನಮ್ಮ ಇವನು ಯಾರಪ್ಪ, ನಮ್ಮ CT ರವಿ ಹತ್ರ ಹೇಳ್ಬೇಕಲ್ಲ. ಈಗೇನು ನಮ್ಮ ಬಗ್ಗೆ ಮಾತನಾಡ್ತಿದ್ರು ಅನಾವಶ್ಯಕವಾಗಿ, ಅವ್ರ ಪಕ್ಷದಲ್ಲೇ ಇಷ್ಟೊಂದು ದೊಡ್ಡ ಬಿರುಕಾಗಿರೋನಾಗ ಇದನ್ನು ಯಾರು ಉತ್ತರ, ಇದು ಯಾರು ಸಮಾಧಾನ ಮಾಡೋರು, ಇದು ಯಾರು ಸರಿಪಡಿಸೋರು? ಅದಕ್ಕೇನೆ ಇನ್ನೊಬ್ಬರ ಬಗ್ಗೆ ಅನಾವಶ್ಯಕವಾಗಿ ಮಾತನಾಡಿದ್ರೆ ಏನೆಲ್ಲ ಅನುಭವಿಸ್ಬೇಕಾಗುತ್ತೆ ಅನ್ನೋದೇ ಇದೇ ಸಾಕ್ಷಿ. ಇದೇ ವೇಳೆ ಯತ್ನಾಳ್ ಅವರು ವಿರುದ್ಧ ಹೋರಾಟ ಬಸವಣ್ಣವರು ಕೂಡ ಅವಹೇಳನ ಮಾಡಿದ್ದಾರೆ.
ಬಸವಣ್ಣವ್ರ ರೀತಿ ಎದುರ್ಕೊಂಡ್ರೆ ಬಸವಣ್ಣವ್ರು ಎದುರ್ಕೊಂಡು ನದಿಗಾರರು ಆ ರೀತಿ ನಾವು ಮಾಡಬೇಕಾಗುತ್ತೆ ದೊಡ್ಡ ಕಡೆ ಹಿಡಿಯೋದು. ಇವರು ಮಾತನಾಡೋನಾಗ ಬಸವಣ್ಣವ್ರನ್ನ ಹೋಲ್ಸೋದು ಬಸವಣ್ಣವ್ರ ಹಂಗಾರೆ ಹೇಳಿ ಅಂತ ಅನ್ನೋ ರೀತಿಲಿ ಹೇಳೋರು. ನದಿಗಾರದರು ಅಂದರೆ ಏನರ್ಥ? ಬಸವಣ್ಣವರು ಸಂದೇಶವನ್ನು ಸಾರದಂಥ ಸಾವಿರಾರು ವರ್ಷದ ಈ ಭೂಮಿನಲ್ಲಿ ಅವರಂಥ ಅತ್ಯಂತ ಎಲ್ಲರೂ ನಾವು ಪೂಜ್ಯ ಮನೋಭಾವದಿಂದ ಪೂಜಿಸ್ತೀವಿ. ಬಸವಣ್ಣವ್ರ ಬಗ್ಗೆ ಹಂಗೆಲ್ಲ ಲಘುವಾಗಿ ಅವ್ರು ಮಾತನಾಡೋದು ತಪ್ಪು. ಬಸವಣ್ಣವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇವತ್ತಿಗೂ ಸಹ ಅದು ಸಂದೇಶ ನಮ್ಮೆಲ್ರಿಗೂ ಒಂದು ಅಸಂಘಟಿತ ಪ್ರತಿಯೊಬ್ಬರಿಗೂ ಸ್ವಾಭಿಮಾನದ ಸಂಕೇತ. ಆಮೇಲೆ ಎಲ್ಲ ಸಮಾಜವನ್ನು ಒಗ್ಗಟ್ಟು ಮಾಡ್ತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಅದರಿಂದ ಅವ್ರು ಏನಾದ್ರು ಬಸವಣ್ಣವ್ರ ಬಗ್ಗೆ ಮಾತಾಡಲಿ, ಬಸವಣ್ಣವ್ರ ಬಗ್ಗೆ ಗೌರವ ಕಡಿಮೆ ಆಗಲ್ಲ, ಅದೊಂದು ಕಡೆ. ಬಟ್ ಈ ಒಕ್ಕದೇನಿದೆ, ಮೊನ್ನೆ ಎಲ್ಲ ಪತ್ರಿಕೆಯಲ್ಲಿ ನೀವೇ ನೋಡಿದ್ದೀರಾ, ಎಷ್ಟು 16,000 ಎಷ್ಟೋ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು BJPಯವ್ರ ಕಾಲದಲ್ಲಿ ಅಂತ. ಅದಾದಮೇಲೆ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅವ್ರಿಗೇನಾಗಿದೆ, ಒಕ್ಕ ಬಗ್ಗೆ ಯತ್ನಾಳವ್ರು ಹೆಚ್ಚಿಗೆ ಮಾಡಿದಷ್ಟು ಅದು BJP ಬಣ್ಣ ಬಯಲಾಗುತ್ತೆ ಅಂತೇಳಿ BJPಯವರೆಲ್ಲ ಮಾಡಬೇಡ ಅಂತವ್ರೆ. ಅವರು ಆಗಲಿ ಬಿಡು, ಯಾರು ತಪ್ಪು ಮಾಡಿದ್ರು ತಪ್ಪು ಅಂತ ಯತ್ನಾಳು ಬಯಲು ಮಾಡ್ತಾವೆ, ಮಾಡಲಿ ಬಿಡಿ.